ಕೆಸಿ ವೇಣುಗೋಪಾಲನ್ನ ಭೇಟಿ ಮಾಡಿದ್ದಾರೆ ಸಿಎಂ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕೆಸಿವಿ ಮತ್ತು ಎಚ್ಡಿಕೆ ಅವರ ಮೀಟಿಂಗ್ ಆಗಿದೆ, ಭೇಟಿಯಾಗಿದೆ. ಆ ರೀತಿಯಾಗಿ ಈಗ ಎಲ್ಲರೂ ಕೂಡ ಒಂದ್ ಕಡೆ ಭರವಸೆಯ ಮಾತುಗಳನ್ನ ಕ್ಯಾಮೆರಾ ಮುಂದೆ ಹೇಳ್ತಿದ್ರು ಕೂಡ ಕೆಸಿ ವೇಣುಗೋಪಾಲ್ ಮತ್ತು ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರೋದು. ಬಂಡಾಯವನ್ನ ಹೇಗಾದ್ರೂ ಮಾಡಿ ಶಮನ ಮಾಡಲೇಬೇಕು, ಇವತ್ತಿನ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅವರು ಬರಲೇಬೇಕು ಆ ರೀತಿಯಾಗಿ ಈಗ ಪರಿಸ್ಥಿತಿ ಇದೆ. ಅತೃಪ್ತ ಶಾಸಕರ ರಕ್ಷಣೆ ಕುರಿತು ಚರ್ಚೆ, ಸರ್ಕಾರವನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಳೋದು, ಯಾವುದೇ ಒಂದು ಲೋಪದೋಷಗಳು ಆಗದ ರೀತಿಯಾಗಿ ಇನ್ನು ದೋಸ್ತಿ ನಾಯಕರ ಪ್ರಯತ್ನ ಸಕ್ಸಸ್ ಆಗುತ್ತಾ, ಈ ರೀತಿಯಾದಂತಹ ಪ್ರಯತ್ನಗಳೀಗ ಯಶಸ್ಸನ್ನ ಕೊಡುತ್ತಾ ಅನ್ನೋದು. ಇನ್ನೊಂದು ಕಡೆ ಬಿಜೆಪಿ ಒಂದು ಸ್ಟ್ರಾಟಜಿಗಳನ್ನ ಪ್ಲೇ ಮಾಡ್ತಿದೆ. ಇತ್ತ ಮೈತ್ರಿ ಸರ್ಕಾರಕ್ಕೆ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿದೆ. ಅದರಲ್ಲಿ ಸಿಎಲ್ಪಿ ಮೀಟಿಂಗ್ ಅಂತೂ ಇವತ್ತು ಬಹಳ ಒಂದು ರೀತಿಯಾಗಿ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ಬೋದು ಅವರಿಗೆ. ಬಂಡಾಯ ಶಮನಕ್ಕೆ ಈಗ ಎರಡೂ ಪಕ್ಷದ ನಾಯಕರು, ನೀವಲ್ಲಿ ನೋಡ್ತಾ ಇದ್ರಿ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಸಿವಿ ಅವರನ್ನ ಮೀಟ್ ಆಗಿ ಚರ್ಚೆಯನ್ನ ನಡೆಸಿರೋದು. ಆ ಮೂಲಕ ಎರಡೂ ಪಕ್ಷಗಳಿಂದ ಗಂಭೀರವಾದಂತಹ ಕೆಲವೊಂದು ಚರ್ಚೆಗಳಾಗ್ತಿದೆ, ಪ್ಲಾನ್ಗಳಾಗ್ತಿದೆ. ಹೇಗಾದ್ರೂ ಮಾಡಿ ಸರ್ಕಾರ ಸುದೀರ್ಘವಾಗಿ ಸಾಗಿಸೋ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರಲ್ಲಿ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಮಾತನಾಡಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದೀಗ ಕೆಸಿವಿ ಮತ್ತು ಎಚ್ಡಿಕೆ ಅವರ ನಡುವೆ ನಡೆದಿರುವಂತಹ ಭೇಟಿ, ಸಾಕಷ್ಟು ಆತಂಕ ಇದೆ ಅವ್ರಿಗೂ ಕೂಡ. ಯಾವ ರೀತಿಯಾದಂತಹ ಚರ್ಚೆಗಳು ಆಗಿರಬಹುದು, ಏನಿದೆ ಅಂತ ಇದ್ರ ಬಗ್ಗೆ? ಅವಿನಾಶ್, ಇವತ್ತು ಮುಖ್ಯವಾಗಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ದೋಸ್ತಿ ಪಕ್ಷದ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಮುಖ್ಯವಾಗಿ ಅತೃಪ್ತ ಶಾಸಕರನ್ನ ಹೇಗಾದ್ರೂ ಮಾಡಿ ಅವ್ರನ್ನ ಕರೆತಂದು ಅವ್ರನ್ನ ಸಮಾಧಾನ ಮಾಡಿ ಸರ್ಕಾರ ನಡೆಸ್ಕೊಂಡು ಹೋಗೋದಕ್ಕೆ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಹತ್ವದ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಖುದ್ದು ಅತೃಪ್ತ ಶಾಸಕರನ್ನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅತೃಪ್ತ ಶಾಸಕರು ಅವ್ರ ಕೈಗೆ ಸಿಗ್ತಾ ಇಲ್ಲ. ಹೀಗಾಗಿ ಈ ಒಂದು ಶಾಸಕರನ್ನ ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮಹತ್ವದ ಮಾತುಕತೆಯನ್ನ ವೇಣುಗೋಪಾಲ್ ಅವರ ಜೊತೆ ಆ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಜೊತೆಗೆ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ ಖಂಡ್ರೆ ಅವರು ಕೂಡ ಭಾಗವಹಿಸಿದ್ದಾರೆ. ಈಗಾಗಲೇ ಏನು ಪ್ರಮುಖವಾಗಿ ಮಾಜಿ ಸಚಿವರಾಗಿರುವಂತಹ ರಮೇಶ್ ಜಾರಕಿಹೊಳಿ ಜೊತೆಗೆ ಉಮೇಶ್ ಜಾಧವ್ ಸೇರಿದಂತೆ ಪ್ರಮುಖ ಶಾಸಕರು ಏನು 6ಕ್ಕೂ ಹೆಚ್ಚು ಜನ ಶಾಸಕರು ಏನಿದ್ದಾರೆ, ಅತೃಪ್ತ ಶಾಸಕ ಏನಿದ್ದಾರೆ, ಅವ್ರೇನ್ ಬಾಂಬೆಯಲ್ಲಿ ಉಳ್ಕೊಂಡಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ಇವತ್ತಿನ ಸಿಎಲ್ಪಿ ಸಭೆಗೆ ಕರೆತರಬೇಕು. ಜೊತೆಗೆ ಬಿಜೆಪಿಯಲ್ಲಿ ಯಾರೆಲ್ಲ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅವರನ್ನ ಸಂಪರ್ಕ ಮಾಡಿದ್ರೆ ಅವರನ್ನ ಶಾಸಕರನ್ನ ಕರೆತಂದು ಅವ್ರನ್ನ ಸಮಾಧಾನ ಮಾಡಿ, ಹೇಗಾದ್ರೂ ಸಮಾಧಾನ ಮಾಡಿ ಬಿಜೆಪಿ ನಾಯಕರಿಂದ ಅವ್ರನ್ನ ದೂರ ಸರಿಯುವಂತ ಒಂದು ಕೆಲಸಕ್ಕೆ ದೂರ ಸರಿಸುವಂತ ಒಂದು ಪ್ರಯತ್ನಕ್ಕೆ ಇದೀಗ ಈ ನಾಯಕರು ಮುಂದಾಗಿರುವಂತದ್ದು. ಜೊತೆಗೆ ಅಗತ್ಯ ಬಿದ್ರೆ ಆ ಶಾಸಕರನ್ನ ಯಾವ್ದಾದ್ರು ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ಬಗ್ಗೆ ಕೂಡ ಇದೀಗ ಚರ್ಚೆ ಮಾಡ್ತಾ ಇರುವಂತದ್ದು. ಒಟ್ಟಾಗಿ ಈಗಾಗಲೇ ಯಡಿಯೂರಪ್ಪನವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಏನಾಗುತ್ತೆ ಎಂದು ಕಾದು ನೋಡಿ ಎಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರ ಹೇಳಿಕೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಅತೃಪ್ತ ಶಾಸಕರನ್ನ ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ.